ಅಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇನೆ. ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ನಮ್ಮ ಪ್ರತಿನಿತ್ಯ ನಡೆಯುವಂಥ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಹಾಗೂ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ದೇವರ ಸಂದೇಶ ಭಾಗವನ್ನು ನೋಡುವುದಾದರೆ, ನಂಬಿಕೆ ಇಡಿರಿ, ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬ ವಾಕ್ಯ ಭಾಗವನ್ನು ನಾವು ಈ ದಿನದಲ್ಲಿ ಧ್ಯಾನಿಸೋಣ. ದೇವರು ಈ ಒಂದು ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಲಿ. ವಾಕ್ಯ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಾಜ್ಯ, ಈ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ನಂಬಿಕೆ ಇಡಿರಿ, ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಹೌದು ಎಂದು ನಾವು ಅನೇಕ ವಿಷಯದಲ್ಲಿ ನಂಬಿಕೆ ಇಲ್ಲದವರಾಗಿರುವುದರಿಂದಲೇ ದೇವರ ಮಹಿಮೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಂಬಿಕೆ ಅಂತ ಹೇಳುವುದಾದರೆ ಬಾಯಿ ಮಾತಿನಲ್ಲಿ ಹೇಳುವುದಲ್ಲ, ಒಂದು ವಿಷಯದಲ್ಲಿ ನಾವು ಭರವಸೆಯಿಂದ ಇರುವಂಥದ್ದಾಗಿದೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಂಬಿಕೆಯ ಕುರಿತಾದ ವ್ಯಾಖ್ಯಾನವನ್ನು ಸ್ಪಷ್ಟವಾಗಿ ತಿಳಿಯಲ್ಪಡಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನೋಡಿ, ನಿರೀಕ್ಷಿಸುವವುಗಳ ವಿಷಯದಲ್ಲಿ ನಾವು ಭರವಸೆಯಿಂದ ಇರಬೇಕು. ಉದಾಹರಣೆಯಾಗಿ, ಇಂದು ನೀವು ಅನೇಕ ವಿಷಯಗಳನ್ನು ಕರ್ತನಿಂದ ನಿರೀಕ್ಷಿಸ್ತಾ ಇರಬಹುದು. ದೇವರೇ, ನನ್ನ ಜೀವಿತದಲ್ಲಿ ನೀನು ಈ ಕಾರ್ಯವನ್ನು ಮಾಡಬೇಕಾಗಿ ನಾನು ನಿನ್ನನ್ನು ನಂಬ್ತಾ ಇದ್ದೇನೆ, ನಾನೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ವಾಕ್ಯ ಈ ರೀತಿಯಾಗಿ ಹೇಳಲ್ಪಡ್ತದೆ, ನೀವು ದೇವರಲ್ಲಿ ನಿರೀಕ್ಷೆ ಇಟ್ಟುಕೊಳ್ಳುವುದಾದರೆ ನಿಮ್ಮ ನಿರೀಕ್ಷೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಎಂದು ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾದರೆ ನಂಬಿಕೆ ಇಟ್ಟುಕೊಂಡಂಥ ನಿಮ್ಮ ನಂಬಿಕೆ ಹೇಗಿರಬೇಕಂದ್ರೆ, ನೀವು ಯಾವ ವಿಷಯದಲ್ಲಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀರೋ ಅದರಲ್ಲಿ ನಿಮಗೆ ಭರವಸೆ ಇರಬೇಕು. ನೋಡಿ, ಎಷ್ಟು ಒಳ್ಳೆಯ ಒಂದು ಪದಗಳನ್ನು ಇಲ್ಲಿ ಉಪಯೋಗಿಸಲ್ಪಟ್ಟಿದೆ. ನಾವು ನೋಡುವುದಾದರೆ ನಂಬಿಕೆ ಅಂತ ನಾವು ಓದ್ತೇವೆ. ಅದಾದ ನಂತರ ನೀವೇನಾದರೂ ವಿಷಯದಲ್ಲಿ ನಿರೀಕ್ಷೆ ಇಟ್ಟುಕೊಂಡಿರುವುದಾದರೆ ಅವುಗಳಲ್ಲಿ ನೀವು ಭರವಸೆ ಇರಬೇಕು. ಈಗ ದೇವರು ನಿಮಗೆ ಒಂದು ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನದ ವಿಷಯದಲ್ಲಿ ನೀವು ನಿರೀಕ್ಷೆ ಇಟ್ಟುಕೊಳ್ಳೋದು ಮಾತ್ರ ಅಲ್ಲ, ಆ ನಿರೀಕ್ಷೆಯೊಂದಿಗೆ ನಿಮಗೊಂದು ಭರವಸೆ ಇರಬೇಕು. ಹೌದು, ನಾನು ಇಟ್ಟುಕೊಂಡಿರುವಂಥ ಈ ನಿರೀಕ್ಷೆ ಅಥವಾ ನಾನು ಇಟ್ಟುಕೊಂಡಿರುವ ಈ ಎಕ್ಸ್ಪೆಕ್ಟೇಷನನ್ನು ದೇವರು ಖಂಡಿತವಾಗಿಯೂ ನೆರವೇರಿಸಲು ಸಿದ್ಧನಾಗಿದ್ದಾನೆ, ಆತನು ಶಕ್ತನಾಗಿದ್ದಾನೆ ಎಂಬ ನಂಬಿಕೆ ಹಾಗೂ ಭರವಸೆ ನಮ್ಮಲ್ಲಿರಬೇಕು. ಭರವಸೆ ಅಂತ ಹೇಳುವುದಾದರೆ 100% ಹಾಗೇ ಆಗುತ್ತೆ ಅನ್ನೋದಕ್ಕೆ ನಾವು ಭರವಸೆ ಅಂತ ಹೇಳುವಂಥದ್ದಾಗಿದೆ. ಹಾಗಾದರೆ ನಾವು ಯಾವ ವಿಷಯದಲ್ಲಿ ದೇವರ ಮುಂದೆ ಒಂದು ನಿರೀಕ್ಷೆನ ಇಟ್ಟುಕೊಂಡಿದ್ದೇವೋ, ದೇವರು ಕೊಡಲ್ಪಟ್ಟಂಥ ವಾಗ್ದಾನಗಳಾಗಿರಬಹುದು, ದೇವರು ಕೊಡಲ್ಪಟ್ಟಂಥ ಆಶೀರ್ವಾದಗಳಾಗಿರಬಹುದು, ಹಾಗೆ ವಿವಾಹವಾಗಿರಬಹುದು, ಕೆಲಸವಾಗಿರಬಹುದು, ಸೇವೆ ಆಗಿರಬಹುದು, ಸೌಖ್ಯವನ್ನು ಹೊಂದುವಂಥ ವಿಷಯದಲ್ಲಾಗಿರಬಹುದು, ನೀವು ನಿರೀಕ್ಷೆನ ಇಟ್ಟುಕೊಂಡಿರುವುದಾದರೆ ಅದರಲ್ಲಿ ನಿಮಗೆ ಭರವಸೆ ಇರಬೇಕು. ನೋಡಿ, ದೇವರ ಮೇಲೆ ನಿರೀಕ್ಷೆ ಇಟ್ಟುಕೊಂಡ್ರೆ ಆತನು ಎಂದಿಗೂ ಕೂಡ ನಿಮ್ಮ ನಿರೀಕ್ಷೆಯನ್ನು ನಿರರ್ಥಕ ಮಾಡುವುದಿಲ್ಲ. ನಿಮ್ಮ ನಿರೀಕ್ಷೆಯನ್ನು ಆತನು ನೆರವೇರಿಸುವ ಆತನಾಗಿದ್ದಾನೆ. ಹಾಗೆ ಕಣ್ಣಿಗೆ ಕಾಣದವು, ಬರೀ ಕಾಣಿಸುವಂಥ ವಿಷಯದಲ್ಲಿ ಮಾತ್ರ ಭರವಸೆಯಿಂದ ಇರುವುದಲ್ಲ, ನಿಮ್ಮ ಕಣ್ಣಿಗೆ ಒಂದು ವಿಷಯದಲ್ಲಿ ನಿಮಗೆ ಮಾರ್ಗ ಇರಲಿ ಇಲ್ಲದೇ ಇರಲಿ. ಕೆಲವೊಮ್ಮೆ ನಿಮ್ಮ ಜೀವಿತದಲ್ಲಿ ನೋಡುವುದಾದರೆ ಎಲ್ಲರೂ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಏನು ಮಾಡಿದರೂ ಕೂಡ ಯಾವ ಮಾರ್ಗದಲ್ಲೂ ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗಲಿ, ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಆಗಲಿ ಕಾಣಲಿಕ್ಕೆ ನೀವು ಸಾಧ್ಯವಾಗದೇ ಇರಬಹುದು. ಆದರೆ ಆ ಸಮಯದಲ್ಲೂ ಕೂಡ ನೀವು ನಿರೀಕ್ಷಿಸಿ, ನೀವು ನಂಬಿದರೆ ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಸಾಧಾರಣ ಅಲ್ಲ ದೇವರ ಮಹಿಮೆ ಅನ್ನುವಂಥದ್ದು. ದೇವರ ಮಹಿಮೆ ನಿಮ್ಮ ಜೀವಿತದಲ್ಲಿ ನೀವು ಕಾಣಬೇಕಂದ್ರೆ ನೀವು ನಂಬಬೇಕು. ಹೇಗೆ ಅಂದರೆ ಪೂರ್ಣ ಮನಸ್ಸಿನಿಂದ ನಂಬಬೇಕು. ಸ್ವಲ್ಪ ಕೂಡ ಸಂದೇಹ ಪಡದೆ, ಸ್ವಲ್ಪ ಕೂಡ ಸಂಶಯ ಪಡದೆ ಪೂರ್ಣವಾದ ಭರವಸೆ ಯೇಸು ಸ್ವಾಮಿ ಮೇಲೆ ನೀವು ಇಡಬೇಕು.
ಭರವಸೆ ಅಂತ ಹೇಳುವುದಾದರೆ ಅರ್ಧಂಬರ್ಧ ಮನಸ್ಸಿಂದ ಅಲ್ಲ. ಇದು ಆಗುತ್ತೋ ಆಗಲ್ವೋ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರಬಾರ್ದು. ಇಲ್ಲ, ಇದು ಖಂಡಿತವಾಗಿಯೂ ಯೇಸುವಿನಲ್ಲಿ ಹಾಗೇ ಆಗ್ತದೆ ಎಂಬ ಭರವಸೆ ನಿಮ್ಮಲ್ಲಿ ಇರುವಾಗ ಮಾತ್ರವೇ ನಿಮ್ಮ ಜೀವಿತದಲ್ಲಿ ಆ ಒಂದು ಬಿಡುಗಡೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಸೊ ನಾವು ನೋಡುವುದಾದರೆ ಕರ್ತನಿಂದ ಉಪಯೋಗಿಸಲ್ಪಟ್ಟಂಥ 4 ವ್ಯಕ್ತಿಗಳನ್ನು ನಾವು ಎರಡು ಅರಸುಗಳ ಪುಸ್ತಕ 7ನೇ ಅಧ್ಯಾಯದಲ್ಲಿ ಒಂದು ಸಂಭವವನ್ನು ಕಾಣಲ್ಪಡ್ತೇವೆ. ಅಲ್ಲಿ ನೋಡುವುದಾದರೆ 4 ವ್ಯಕ್ತಿಗಳು ಕುಷ್ಠರೋಗಿಗಳಾಗಿದ್ದಾರೆ. ಅವರ ಸ್ಥಿತಿ ಹೇಗಿದೆ ಅಂದರೆ ಜನರಿಂದ ತಿರಸ್ಕರಿಸಲ್ಪಟ್ಟವರಾಗಿದ್ದಾರೆ, ಪಟ್ಟಣದ ಆಚೆಗೆ ದೊಬ್ಬಲ್ಪಟ್ಟವರು, ನಿರ್ಗತಿಕರಾಗಿದ್ದಾರೆ, ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲದವರಾಗಿದ್ದಾರೆ, ಮರಣಕ್ಕೆ ಸಮೀಪಸ್ಥರಾಗಿದ್ದಾರೆ, ಬಡತನದ ಬೇಗೆಗೆ ಸಿಲುಕಿ ಮತ್ತು ಹಸುವೆಯಿಂದ ಬಳಲುತ್ತಿದ್ದಾರೆ. ಅವರ ಒಂದು ಕಷ್ಟ ನೀವು ಆ ವಾಕ್ಯಗಳಲ್ಲಿ ಓದುವಾಗ ನಿಮ್ಗೆ ಅರ್ಥ ಆಗ್ತದೆ. ಇವರ ಹೇಳಿಕೆಗೆ ಹೇಗೋ ನಾವು ಸಾಯ್ತಾ ಇದ್ದೇವೆ, ಆದುದರಿಂದ ಸತ್ರು ಸರಿ ಉಳಿದ್ರೂ ಸರಿ ಎಂದು ಹೇಳಿ ಆರಾಮ್ಯದ ಪಾಳೆಯದತ್ತ ನಾವು ಹೋಗೋಣ ಅಂತ ಹೇಳಿ ನಿರ್ಧರಿಸಿಕೊಂಡು ಅವರು ಅಲ್ಲಿ ನಡೀತಾ ಇದ್ದಾರೆ, ಅಂದರೆ ಅಲ್ಲಿಗೆ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ. ಅದೇ ಸಮಯದಲ್ಲಿ ದೇವರು ಆರಾಮ್ಯರ ಪಾಳ್ಯದವರಿಗೆ ರಥಾಶ್ವಗಳ ಮಹಾಘೋಷವು ಉತ್ತರದ ಇತಿಯ ಹಾಗೂ ದಕ್ಷಿಣದ ಐಗುಪ್ತದಿಂದ ಬಂದಂತೆ ಮಾಡಿದನು. ಅವರು ಎದುರಿ ನಡುಗುವಂಥವರಾದರು, ಅವುಗಳನ್ನು ನೋಡಿ ಎದುರಿ ನಡುಗಿದರು. ಕುಷ್ಠರೋಗಿಗಳು ಮಾತ್ರ ಧೈರ್ಯಗೆಡದೆ ಆರಾಮ್ಯದ ಪಾಳ್ಯದೊಳಗೆ ಅವರು ನುಗ್ಗುವುದನ್ನು ನಾವು ನೋಡ್ತೇವೆ. ಅವರಿಗೆ ದೊರೆತದ್ದು ಆಹಾರ, ಚಿನ್ನ, ಬೆಳ್ಳಿ ಹಾಗೂ ಬಟ್ಟೆ. ದೇವರು ನಮ್ಮನ್ನು ಸಲಹುವಂಥವನಾಗಿದ್ದು ನಾವು ಬೇಡುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಹೆಚ್ಚಿನದನ್ನು ಕೊಡುವಾತನಾಗಿದ್ದಾನೆ. ಈ ಕುಷ್ಠರೋಗಿಗಳನ್ನು ನೋಡುವುದಾದರೆ ಅವರು ಸ್ವಾರ್ಥಿಗಳಲ್ಲ, ಕಪಟಿಗಳಲ್ಲ, ಭಯಭಕ್ತಿ ಉಳ್ಳವರು. ಅವರ ಆಲೋಚನೆ ಏನಾಗಿತ್ತಂದರೆ ಈ ಶುಭವಾರ್ತೆಯನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ ಎಂಬುದಾಗಿ ನೆನೆಸಿ ಅವರು ರಾಜನಿಗೆ, ಅರಸನಿಗೆ ಈ ವಾರ್ತೆಯನ್ನು ತಿಳಿಯಪಡಿಸುವುದನ್ನು ನಾವು ಓದಲ್ಪಡ್ತೇವೆ. ನೋಡಿ, ಸಾಯಬೇಕೆಂದಿದ್ದಂಥ ಈ ಕುಷ್ಠರೋಗಿಗಳು ಆರಾಮ್ಯ ಪ್ರಾಂತ್ಯದಲ್ಲಿ ಹೋದಾಗ ಅವರಿಗೆ ಬೇಕಾದದ್ದೆಲ್ಲವೂ ಸಿಕ್ಕಿತ್ತು. ಆ ಸಮಯದಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಒಳ್ಳೆಯದನ್ನು ಕಂಡುಕೊಳ್ಳೋದು ಮಾತ್ರ ಅಲ್ಲ, ಇನ್ನೊಬ್ಬರು ಕೂಡ ಅದನ್ನು ಪಡೆದುಕೊಳ್ಳಬೇಕೆಂದು ಈ ಶುಭವಾರ್ತೆಯನ್ನು ನಾವು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ ಅಂತ ಹೇಳಿ ಅವರು ಹೋಗಿ ಪ್ರಕಟಿಸುವುದನ್ನು, ಅಂದರೆ ಅರಸನಿಗೆ ಪ್ರಕಟಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಇದರಿಂದ ನಾವು ಏನು ತಿಳ್ಕೊಳ್ಬೇಕಂದ್ರೆ ನಮ್ಮ ಜೀವಿತದಲ್ಲೂ ಅಷ್ಟೇ ಯೇಸು ಕ್ರಿಸ್ತನೆಂಬ ಅಮೂಲ್ಯವಾದಂಥ, ಅವರಿಗೆ ಅಲ್ಲಿ ಬಟ್ಟೆ, ಊಟ, ಚಿನ್ನ ಎಲ್ಲ ಸಿಕ್ಕಿತ್ತು. ಆದರೆ ಈ ಲೋಕದಲ್ಲಿ ನಮಗೆ ಏನು ಸಿಗ್ತಾ ಇದೆ ಅಂದರೆ ಯೇಸು ಕ್ರಿಸ್ತನ ರಕ್ಷಣೆ ನಮಗೆ ಸಿಕ್ಕಿದೆ. ಯೇಸು ಕ್ರಿಸ್ತನೆಂಬ ಒಳ್ಳೆಯ ರಕ್ಷಕನು ದೇವರು ನಮಗೆ ಸಿಕ್ಕಿದ್ದಾನೆ. ಆತನ ವಿಷಯವಾಗಿ ನಾವು ಪ್ರಕಟಿಸದಿರುವುದು ಏನಲ್ಲ, ಒಳ್ಳೆಯದಲ್ಲ. ನಾವು ಕೂಡ ಇವರಂತೆ ನಾವು ಪಡೆದುಕೊಂಡ ಒಳ್ಳೆಯದನ್ನು ಇನ್ನೊಬ್ಬರಿಗೆ ಪ್ರಕಟಿಸುವವರಾಗಬೇಕು. ನೋಡಿ, ಆದ್ದರಿಂದ ಸುವಾರ್ತೆ ವಿಷಯದಲ್ಲಿ ನಾಚಿಕೊಳ್ಳದೆ ಅನುಕೂಲವಾದ ಸಮಯದಲ್ಲೂ ಅನುಕೂಲವಿಲ್ಲದ ಸಮಯದಲ್ಲೂ ಅದನ್ನು ಸಾರಬೇಕೆಂದು 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೇವೆ. ಅವರು ಅರಮನೆಗೆ ಶುಭವಾರ್ತೆಯನ್ನು ತಂದಾಗ ಅರಸನು ಅವರನ್ನು ನಂಬಲಿಲ್ಲ, ಆದರೆ ರಾಹುತರು ಹೋಗಿ ನೋಡಿ ಅದನ್ನು ದೃಢಪಡಿಸಿಕೊಂಡಾಗ ಅವರು ನಂಬಿದರು. ಕರ್ತನು ನಂಬಿಗಸ್ತನು, ಆತನ ವಾಗ್ದಾನಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. ನೋಡಿ, ಕೆಲವೊಂದು ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕಿರೋದನ್ನು ನಾವು ಕೆಲವೊಮ್ಮೆ ನಂಬೋದೇ ಇಲ್ಲ. ಯೇಸುಸ್ವಾಮಿ 3.5 ವರ್ಷ ಈ ಭೂಲೋಕದಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಪ್ರಯಾಣಿಸುವಾಗ ಅವರು ತನ್ನ ಮುಂದಿನ ಮರಣದ ಕುರಿತಾಗಿ ತಾನು ಸಾಯ್ತೇನೆ, ಹಾಗೆ ಮತ್ತೆ ಪುನರುತ್ಥಾನವಾಗಿ ಬರ್ತೇನೆ ಎಂದು ಆ ಶಿಷ್ಯರ ಸಂಗಡ ಎಷ್ಟೋ ಸಮಯದಲ್ಲಿ ಹೇಳಿದಾಗಿಯೋ ಯಾವ ಶಿಷ್ಯನೂ ಕೂಡ ಆತನು ಸತ್ತ ನಂತರ ಹೋಗಿ ನೋಡಲಿಲ್ಲ. ಆಮೇಲೆ ಆತನು ಪುನರುತ್ಥಾನವಾಗಿ ಎದ್ದು ಬಂದ ನಂತರವೂ ಕೂಡ ತೋಮನು ನಂಬಲಿಲ್ಲ. ಅವನೇನು ಮಾಡ್ತಾನೆ, ನಾನು ನಿನ್ನ ಪಕ್ಕೆಯನ್ನು ಮುಟ್ಟಿ ನಾನು ನೋಡುವವರೆಗೂ, ನಿನ್ನ ಗಾಯಗಳನ್ನು ನೋಡುವವರೆಗೂ ನಾನು ನಂಬೋದಿಲ್ಲ ಅಂತ ಹೇಳ್ತಾನೆ. ಕೆಲವೊಂದು ಸಮಯದಲ್ಲಿ ನಾವು ನೋಡಿ ಆಗೋದಕ್ಕಿಂತ ನೋಡದೆ ನಂಬುವವರಾಗಿರುವಾಗಲೇ ನಾವು ಧನ್ಯರಾಗಿರ್ತೇವೆ, ನಾವು ಆಶೀರ್ವದಿಸಲ್ಪಟ್ಟವರಾಗಿರ್ತೇವೆ, ನಾವು ದೇವರ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣಲು ಸಾಧ್ಯವೋ ಆಗ ನಾವು ಇನ್ನೊಬ್ಬರಿಗೆ ಸಾಕ್ಷಿಯನ್ನು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ಕಂಡಂಥ ದೇವರ ಮಹಿಮೆಯನ್ನು ಬರೀ ನಮ್ಮಲ್ಲಿ ಇಟ್ಟುಕೊಳ್ಳುವುದು ಮಾತ್ರ ಅಲ್ಲ, ಈ ಕುಷ್ಠರೋಗಿಗಳು ದೇವರ ಮಹಿಮೆಯನ್ನು ಕಾಣ್ತಾ ಇದ್ದಾರೆ.
ಕಂಡಂಥದ್ದನ್ನು ತಾವು ಬಚ್ಚಿಟ್ಕೊಳ್ತಾ ಇಲ್ಲ, ಅದನ್ನು ಹೋಗಿ ಇನ್ನೊಬ್ಬರಿಗೆ ಈ ಶುಭ ವಾರ್ತೆಯನ್ನು ಇನ್ನೊಬ್ಬರಿಗೆ ನಾವು ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಹೋದರ ಸಹೋದರಿಯರೇ, ಎಷ್ಟೋ ಜನರು ನೀವು ದೇವರ ಮಹಿಮೆನ ಕಂಡುಕೊಂಡಿದ್ದೀರಾ. ಎಷ್ಟು ಜನರಿಗೆ ಈ ಶುಭವಾರ್ತೆನ ನೀವು ಕಂಡುಕೊಂಡಂಥ ಆ ದೇವರ ಮಹಿಮೆಯನ್ನು, ಆ ಶುಭವಾರ್ತೆಯನ್ನು ಎಷ್ಟು ಜನರಿಗೆ ನೀವು ಸಾರಲ್ಪಟ್ಟು ಅವರು ದೇವರ ಮೇಲೆ ನಂಬಿಕೆ ಇಡುವಂತೆ ಎಷ್ಟು ಜನರು ನೀವು ಹೇಳಿದ್ದೀರಾ. ನೋಡಿ, ನಂಬಿಕೆ ಎನ್ನುವಂಥದ್ದು ದೇವರ ವಾಕ್ಯ ಹೇಳುವ ಪ್ರಕಾರ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಓದುವುದರ ಮೂಲಕ, ಹಾಗೆ ಯೇಸು ಕ್ರಿಸ್ತನ ಕುರಿತಾಗಿ ನಮ್ಮ ಜೀವಿತದಲ್ಲಿ ಆತನು ಮಾಡಿದಂಥ ಕಾರ್ಯಗಳನ್ನು ಜನರಿಗೆ ಹೇಳುವಾಗ ಅನೇಕ ಜನರಿಗೆ ಏನು ಉಂಟಾಗ್ತದೆ ಅಂದರೆ ನಂಬಿಕೆ ಉಂಟಾಗ್ತದೆ. ನನ್ನ ಜೀವಿತದಲ್ಲಿ ನೋಡುವುದಾದರೆ, ನನ್ನ ಜೀವಿತದಲ್ಲಿ ದೇವರು ಮಾಡಿದಂತಹ ಅದ್ಭುತಗಳನ್ನು, ಮಹಿಮೆಯ ಕಾರ್ಯವನ್ನು ನೋಡಿ ನನ್ನ ಸಂಗಡ ಇದ್ದಂತಹ ಸಹೋದರಿಗೆ ಅವರಿಗೂ ಕೂಡ ನಂಬಿಕೆ ಉಂಟಾಯಿತು. ಹೌದು, ಇವರ ಜೀವಿತದಲ್ಲಿ ದೇವರ ಮಹಿಮೆನ ಕಾಣ್ಲಿಕ್ಕೆ ಆಗುವಂತೆ ದೇವರು ಸಹಾಯ ಮಾಡಿದರು. ಹೌದು, ನನ್ನ ಜೀವಿತದಲ್ಲೂ ಸಹ ದೇವರು ಸಹಾಯ ಮಾಡುವ ಆತನಾಗಿದ್ದಾನೆ. ದೇವರು ನನ್ನ ಜೀವಿತದಲ್ಲೂ ಕೂಡ ಕಾರ್ಯ ಮಾಡುವ ಆತನಾಗಿದ್ದಾನೆ ಎಂದು ಆಕೆ ನಂಬಿದರು. ಆಕೆ ನಂಬಿದಂತೆಯೇ ಆಕೆಯ ಜೀವಿತದಲ್ಲೂ ದೇವರ ಮಹಿಮೆಯನ್ನ ಆಕೆ ಕಂಡುಕೊಳ್ಳಿಕ್ಕೆ ಸಾಧ್ಯವಾಯಿತು. ಯಾಕೆಂದ್ರೆ ದೇವರು ನಂಬಿಗಸ್ತನು. ಆತನ ವಾಗ್ದಾನಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. ವಾಗ್ದಾನ ಮಾಡಿದ ಆತನು ಅದನ್ನು ಪೂರೈಸುವ ಆತನಾಗಿದ್ದಾನೆ. ಮತ್ತೆ ಅದೇ 2 ಅರಸುಗಳ ಪುಸ್ತಕ 7ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಂತೆ, ಕರ್ತನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿ 12 ಸೇರಿನಂತೆಯೂ ಜವೆ ಗೋಧಿ 24 ಸೇರಿನಂತೆಯೂ ಮಾರಲ್ಪಟ್ಟವು. ನೋಡಿ, ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನು ಸರ್ವೋಪಕಾರಿಯೂ ಸರ್ವಶಕ್ತನೂ ಆಗಿದ್ದಾನೆ. ದೇವರ ವಾಕ್ಯದ ಎಚ್ಚರಿಕೆ ಏನೆಂದರೆ, ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದೇ ಆಗಿದೆ. ನಂಬದೆ ಹೋದರೆ ನಿತ್ಯ ನಾಶಕ್ಕೆ ನೀನು ಗುರಿಯಾಗ್ತೀಯ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರವಾದಿಯಾದ ಎಲಿಷನ ಎಚ್ಚರಿಕೆ ನೋಡಿ, ನೀನು ಕಣ್ಣಾರೆ ಕಾಣುವಿ, ಆದರೆ ಅನುಭವಿಸುವುದಿಲ್ಲ. ಏನೆಂದು ನೋಡುವುದಾದರೆ, ಕೆಲವೊಮ್ಮೆ ನಾವು ಕಣ್ಣಾರೆ ಕಂಡರೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿರುವಂಥ ಅಪನಂಬಿಕೆ. ಹೌದು, ದೇವರು ತಿರುಗಿ ಬರುವಾಗ ಆತನನ್ನು ಹಿರಿದವರು ಸಹ ಆತನನ್ನು ನೋಡುವರು, ಆದರೆ ಆತನ ಪ್ರಭಾವ, ಮಹಿಮೆ ಹಾಗೂ ಪರಲೋಕದ ಸೌಭಾಗ್ಯಕ್ಕೆ ಅವರು ಬಾಧ್ಯರಾಗುವುದಿಲ್ಲ. ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆಯೇ ಅವರ ನಿತ್ಯ ನಾಶನವಾಗಿದೆ. ಆದುದರಿಂದ ಸಹೋದರ ಸಹೋದರಿಯೇ, ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ನೀವು ಕೊಯ್ಲಿಕ್ಕೆ ಸಾಧ್ಯವಾಗ್ತದೆ. ಗೆಯ್ಯದ ನಿಮ್ಮ ಭೂಮಿಯಲ್ಲಿ ಗೆಯ್ಯಿರಿ ಎಂದು ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ರಾಜ್ಯದ ಪ್ರಭಾವದಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಯೋಗ್ಯರಾಗಿ ನಡೆದುಕೊಳ್ಳುವಾಗ ಆತನ ಅತಿಶಯವನ್ನು, ಅದ್ಭುತವನ್ನು, ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಾವು ಇನ್ನೊಂದು ಸಂಭವವನ್ನು ಸತ್ಯವೇದದಲ್ಲಿ ನೋಡುವುದಾದರೆ, ಲಾಜರನು ಸತ್ತು ಹೋಗಿರ್ತಾನೆ. ಸತ್ತು ಹೋದ 4 ದಿವಸಗಳಾದ ನಂತರ ಯೇಸು ಸ್ವಾಮಿ ಬರುವುದನ್ನು ನಾವು ನೋಡ್ತೇವೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನದಿಂದ ಓದುವುದಾದರೆ, ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೆಥಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಅದಕ್ಕೂ ಹೆಚ್ಚು ಕಡಿಮೆ 1 ಅರದಾರಿ ಅಂತರ. ಆದುದರಿಂದಲೇ ಯಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಹೀಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೆಯ ದಿವಸದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಹಾಗಾದರೆ ಯೇಸು ಕ್ರಿಸ್ತನನ್ನು ನಂಬುವುದಾದರೆ ನಾವು ಎಂದಿಗೂ ಏನಾಗುವುದಿಲ್ಲ, ಸಾಯುವುದಿಲ್ಲ. ಈ ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳ್ತಾ ಇರುವಂಥ ಮಾತು ಯಾವುದಂದರೆ, ನಿತ್ಯ ಜೀವದ ಕುರಿತಾಗಿ ಇಲ್ಲಿ ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ. ಮತ್ತು ನೋಡುವುದಾದರೆ
ಮತ್ತೆ 39ನೇ ವಚನಕ್ಕೆ ಬರುವಾಗ, ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು ಮತ್ತೆ ಯೇಸು ಸ್ವಾಮಿಯ ಬಳಿ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ, ಸ್ವಾಮಿ ಅವನು ಸತ್ತು 4 ದಿವಸವಾಯಿತು, ಈಗ ನಾಥ ಹುಟ್ಟಿದೆ ಅಂದಳು. ಏಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಆ ಕಲ್ಲನ್ನು ತೆಗೆದು ಹಾಕಿ ಮತ್ತು ಏಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದೆನೆಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲು ಬಟ್ಟೆಗಳಿಂದ ಕಟ್ಟಿದವು, ಅವನ ಮುಖವು ಕೈಪಾವುಡಗಳಿಂದ ಸುತ್ತಿತು. ಏಸು ಅವರಿಗೆ ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ನೋಡಿ, ಇಲ್ಲಿ ನಾವು ನೋಡುವಂಥದ್ದು ಏನಾಗಿದೆ ಅಂದರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಾಗಾದರೆ ಮಾರ್ತಳಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನಂಬುವುದಾದರೆ ಈಗ ದೇವರ ಮಹಿಮೆಯನ್ನು, ದೇವರ ಅದ್ಭುತವನ್ನು, ಬಿಡುಗಡೆಯನ್ನು, ಸೌಖ್ಯವನ್ನು ನೀನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮನ್ನು ಕುರಿತಾಗಿ, ನಿಮ್ಮನ್ನು ನೋಡಿ ಸ್ವಾಮಿ ಹೇಳ್ತಾ ಇದ್ದಾರೆ, ಸಹೋದರ ಸಹೋದರಿಯರೇ, ಪ್ರೀತಿಯ ಮಗನೇ ಮಗಳೇ, ನೀನು ನನ್ನನ್ನು ನಂಬುವುದಾದರೆ ನಿನ್ನ ಜೀವಿತದಲ್ಲಿ ಯಾವುದೆಲ್ಲ ವಿಷಯಗಳಲ್ಲಿ ನೀನು ಸೋತು ಹೋಗಿದೆಯಾ. ಲಾಜರನು ಸತ್ತು 4 ದಿವಸ ಆಗಿತ್ತು, ನಾತ ಹಿಡಿದಿತ್ತು. ಆದರೆ ಯೇಸು ಸ್ವಾಮಿಗೆ ಆಗದೆ ಇರೋ ಕಾರ್ಯ ಯಾವುದೂ ಇಲ್ಲ. ಅಲ್ಲಿ ನಂಬಿಕೆ ಇಡುವುದಾದರೆ, ದೇವರ ವಾಕ್ಯ ಹೇಳ್ತಾ ಇದೆ, ನೀನು ನಂಬಿಕೆ ಇಡುವುದಾದರೆ ಸತ್ತ ಲಾಜರನ್ನ ಎಬ್ಬಿಸಿದ ದೇವರು ನಿಮ್ಮ ಜೀವಿತವನ್ನು ಕೂಡ ಬದಲಿಸಲಿಕ್ಕೆ ಸಾಧ್ಯ. ನಿಮ್ಮ ವಿವಾಹ ಜೀವಿತದಲ್ಲಾಗಿರ್ಬೋದು, ಕಟ್ಟಲ್ಪಟ್ಟಂಥ ಗರ್ಭದ ವಿಷಯದಲ್ಲಾಗಿರ್ಬೋದು, ಮಕ್ಕಳಿಲ್ಲದೆ ಕೊರಗ್ತಾ ಇರಬಹುದು, ನನಗೆ ಯಾವಾಗ ಮಕ್ಕಳಾಗ್ತದೆ ಎಂದು ನೀವು ನೆನೆಸಿಕೊಳ್ತಾ ಇರ್ಬೋದು. ಆದರೆ ದೇವರನ್ನು ನೀವು ನಂಬುವುದಾದರೆ, ನಂಬಿಕೆ ಅಂತ ಹೇಳುವುದಾದರೆ ನೀವು ನಂಬಿದ ತಕ್ಷಣ ಸಿಗ್ತದೆ ಅಂತ ಅಲ್ಲ. ನಂಬಿಕೆಯನ್ನು ನೀವು ನೋಡುವುದಾದರೆ, ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡ್ತೇವೆ, ಅವನಿಗೆ ವಾಗ್ದಾನ ಮಾಡಲ್ಪಟ್ಟು 25 ವರ್ಷಗಳ ನಂತರ ಅವನಿಗೆ ಸಿಕ್ಕಿತು. ದೇವರಲ್ಲಿ ನೀವು ಕಾಯುವಾಗ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಎಂದಿಗೂ ಕೂಡ ಆತನು ನಿರರ್ಥಕ ಮಾಡುವುದಿಲ್ಲ, ನಿರಾಶೆಗೊಳಿಸುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಅನೇಕ ಸಮಯದಲ್ಲಿ ನೀವು ರೋಗದಲ್ಲಿ ನೀವು ಹಾದು ಹೋಗ್ತಾ ಇರಬಹುದು. ರೋಗದ ಮಂಚದ ಮೇಲೆ ಬಿದ್ದು ಯಾರೂ ಕೂಡ ನಿಮ್ಮನ್ನು ಕನಿಕರಿಸದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಅಯ್ಯೋ, ನಾನು ನಿಜವಾಗಿಯೂ ಬದುಕ್ತೇನಾ, ನನ್ನ ಜೀವಿತ ಬದಲಾಗ್ತದಾ, ನಾನು ಮುಂಚಿನಂತೆ ಎದ್ದು ಓಡಾಡ್ತೇನಾ, ಮುಂಚಿನಂತೆ ನಾನು ಸೌಖ್ಯವುಳ್ಳವಳಾಗಿರ್ತೇನಾ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇರಬಹುದು. ಆದರೆ ಯೇಸು ಸ್ವಾಮಿನ ನೀವು ನಂಬುವುದಾದರೆ, ಲಾಜರನ ಸ್ಥಿತಿಯನ್ನು ಬದಲಿಸಿದ ಯೇಸು ಸ್ವಾಮಿ ನಿಮ್ಮ ಸ್ಥಿತಿಯನ್ನು ಬದಲಿಸುವ ಆತನಾಗಿದ್ದಾನೆ. ನಿಮ್ಮ ಸ್ಥಿತಿ ನಾಥ ಹಿಡಿದಂಥ ಸ್ಥಿತಿ ಆಗಿರಬಹುದು, ವೈದ್ಯರು ಕೈ ಬಿಡಲ್ಪಟ್ಟಂಥ ಸ್ಥಿತಿ ಆಗಿರಬಹುದು, ಬಂಧು ಮಿತ್ರರು, ಹಣ ಎಲ್ಲವೂ ನಿಮ್ಮನ್ನು ಕೈ ಬಿಡಲ್ಪಟ್ಟಂಥ ಸ್ಥಿತಿ ಆಗಿರ್ಬೋದು. ನೋಡಿ, ಆ ಕುಷ್ಠ ರೋಗಿಗಳನ್ನು ಎಲ್ಲರೂ ಕೈ ಬಿಟ್ಟಿದ್ರು, ಆದರೆ ದೇವರು ಅವ್ರನ್ನ ನೆನೆಸಿಕೊಂಡರು. ಹಾಗೆ ನಿಮ್ಮ ಜೀವಿತದಲ್ಲೂ ಅಷ್ಟೇ ಯೇಸು ಸ್ವಾಮಿ ನಿಮ್ಮನ್ನು ನೆನೆಸುವಾತನಾಗಿದ್ದಾನೆ, ಪ್ರೀತಿಸುವಾತನಾಗಿದ್ದಾನೆ. ನೀವಿರುವ ಸ್ಥಳದಲ್ಲಿ ಯೇಸು ಸ್ವಾಮಿ, ನಾನು ನಿನ್ನ ನಂಬ್ತೇನೆ, ಹೌದು ನೀನು ನನಗೆ ಸೌಖ್ಯ ಕೊಡುವ ದೇವರಾಗಿದೆಯಾ, ನನ್ನ ಜೀವಿತದಲ್ಲಿ ನೀನು ಸೌಖ್ಯ ಉಂಟು ಮಾಡುವ ದೇವರಾಗಿದೆಯಾ. ಇಲ್ಲಿ ನಾವು ನೋಡುವುದಾದರೆ ಮಾರ್ತಳಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆನ ಕಾಣ್ತೀಯ ಅಂತ. ಹಾಗಾದರೆ ನಿಮ್ಮ ಕುಟುಂಬದಲ್ಲಿಯೇ ಯಾರಿಗಾದರೂ ಅನಾರೋಗ್ಯ ಇರ್ಬೋದು, ಕಷ್ಟ ಇರ್ಬೋದು, ವೇದನೆ ಇರ್ಬೋದು, ಸಂಕಟ ಇರ್ಬೋದು, ಅಥವಾ ಮಕ್ಕಳ ಮದುವೆ ವಿಚಾರಗಳಾಗಿರ್ಬೋದು, ಯಾವುದೇ ವಿಚಾರ ಆಗಿರಲಿ, ಹೌದು ನನ್ನ ಕುಟುಂಬದಲ್ಲಿ ನನ್ನ ತಾಯಿ ಬಿಡುಗಡೆ ಹೊಂದುತ್ತಾರೆ, ನನ್ನ ತಂದೆಯು ಬಿಡುಗಡೆ ಹೊಂದಿಕೊಳ್ತಾರೆ, ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳಿಗೆ ಒಂದು ಬಿಡುಗಡೆ ಉಂಟಾಗ್ತದೆ, ನನ್ನ ಮಕ್ಕಳಿಗೆ ಒಂದು ಆಶೀರ್ವಾದ ಉಂಟಾಗ್ತದೆ ಎಂಬ ಒಂದು ನಂಬಿಕೆ ನೀವು ನಂಬುವುದಾದರೆ, ನಿಮ್ಮ ನಂಬಿಕೆಯನ್ನು ನೋಡಿ ನಿಮ್ಮ ಕುಟುಂಬದಲ್ಲಿರುವ ನಿಮ್ಮ ತಾಯಿಗೆ, ನಿಮ್ಮ ತಂದೆಗೆ, ನಿಮ್ಮ ಮಕ್ಕಳಿಗೆ ಯೇಸು ಸ್ವಾಮಿ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಯಾಕೆಂದರೆ ನಂಬುವವರನ್ನ ಎಂದಿಗೂ ಕೂಡ ದೇವರು ಕೈ ಬಿಡುವವರಲ್ಲ. ಮನುಷ್ಯರು ಕೈ ಬಿಡ್ತಾರೆ, ಮನುಷ್ಯರು ತಿರಸ್ಕರಿಸ್ತಾರೆ, ವೈದ್ಯರು ತಿರಸ್ಕರಿಸ್ತಾರೆ, ನಮಗೆ ವಾಗ್ದಾನ ಮಾಡಲ್ಪಟ್ಟಂಥ ಮನುಷ್ಯರು ಮರೆತು ಹೋಗ್ತಾರೆ. ಆದರೆ ಎಂದೆಂದಿಗೂ ಮರೆಯದೆ ನಮ್ಮನ್ನು ಯಾವಾಗಲೂ ನಿರಂತರವೂ ನೆನೆಸಿಕೊಂಡು ನಮ್ಮನ್ನು ಪ್ರೀತಿಸುವಂಥ ಯೇಸು ಸ್ವಾಮಿ ಎಂದಿಗೂ ಆತನು ಕೈ ಬಿಡೋದಿಲ್ಲ. ಸತ್ತಂತ ಲಾಜರನೇ ಹೊರಗೆ ಬಾ ಎಂಬ ಯೇಸು ಸ್ವಾಮಿಯ ಶಬ್ದಕ್ಕೆ ಸತ್ತ ಲಾಜರನು ಎಬ್ಬಿಸಲ್ಪಟ್ಟನು. ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಶಬ್ದವು ನಿನ್ನ ಮನೆಯಲ್ಲಿ ಹೇಳುವುದಾದರೆ, ಯೇಸು ಸ್ವಾಮಿಯ ಶಬ್ದ ನಿನ್ನ ಮನೆಯಲ್ಲಿ ಕೂಗುವುದಾದರೆ, ನಿನ್ನ ಯಾವುದೇ ಪರಿಸ್ಥಿತಿ ಆಗಿರಬಹುದು, ರೋಗದ ಪರಿಸ್ಥಿತಿ, ನೋವಿನ ಪರಿಸ್ಥಿತಿ, ಸಂಕಟದ ಪರಿಸ್ಥಿತಿ, ಅವಮಾನದ ಪರಿಸ್ಥಿತಿ ಆಗಿರ್ಬೋದು, ಎಂತಹ ನಾತ ಹಿಡಿದಂಥ ಪರಿಸ್ಥಿತಿ ಆಗಿದ್ರೂ ಸಹ ಯೇಸುವಿನನ್ನು ನೀನು ನಂಬುವುದಾದರೆ, ಯೇಸುವಿನ ಶಬ್ದವು ನಿನ್ನ
ಮನೆಯಲ್ಲಿ ಕೂಗಿಕೊಳ್ಳುವುದಾದರೆ ಆ ಒಂದು ಶಬ್ದ ನಿನ್ನ ಜೀವಿತವನ್ನು, ನಿನ್ನ ಕುಟುಂಬವನ್ನು, ನಿನ್ನ ಪರಿಸ್ಥಿತಿಯನ್ನು ಬದಲಿಸುವಂಥದ್ದಾಗಿದೆ. ಆದರೆ ನೀವು ನಂಬಿಕೆ ಇಡಬೇಕು. ನಂಬಿಕೆ ಇಡ್ತೇನೆ, ನಾನೀಗ ನಂಬ್ತೇನೆ, ನನಗೆ ನಾಳೆನೇ ಆಗಬೇಕು ಅನ್ನುವಂಥಲ್ಲ. ದೇವರ ವಿಷಯದಲ್ಲಿ ನೀವು ನಂಬಿಕೆ ಇಡುವುದಾದರೆ, ನಂಬಿಕೆ ಇಟ್ಟು ಕಾಯಬೇಕು. ನಂಬಿಕೆ ಇಟ್ಟು ಚಂಚಲ ಚಿತ್ತರಾಗಬಾರ್ದು. ಆಗುತ್ತೋ ಇಲ್ಲವೋ ಎಂಬುದಾಗಿ ಅಲ್ಲ. ಹೌದು, ನಾನು ನಿನ್ನನ್ನೇ ನಂಬ್ತೇನೆ, ನಾನು ಇನ್ಯಾವುದನ್ನು ನಂಬುವುದಿಲ್ಲ. ನಂಬಿಕೆ ಅಂತ ಹೇಳುವುದಾದರೆ 10 ಜನರ ಮೇಲೆ ನಂಬಿಕೆ, ಒಂದು ವಿಷಯದಲ್ಲಿ ನೀವು 10 ಜನರ ಮೇಲೆ ನಂಬಿಕೆ ಇಟ್ಟರೆ ಅದಕ್ಕೇನೂ ಪ್ರಯೋಜನ ಇಲ್ಲ. ಒಂದು ವಿಷಯದಲ್ಲಿ ನೀವು 10 ಜನರ ಮೇಲೆ ನಂಬಿಕೆ ಇಡ್ತೀರಾ ಅಂತ ಅಂದುಕೊಳ್ಳಿ. 10 ಜನರಲ್ಲಿ ಏನು ಮಾಡ್ತಾರೆ, ಹೆಂಗೂ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಲ್ಲ, ಅವ್ರು ಮಾಡ್ತಾರೆ ಬಿಡು. ಇನ್ನೊಬ್ಬರು ನೆನೆಸ್ಕೊಳ್ತಾರೆ, ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರಲ್ಲ, ನನ್ನ ಮೇಲೆ ಅಲ್ವಲ್ಲ, ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರಲ್ವ, ಅವರೇ ಮಾಡಲಿ ಎಂಬುದಾಗಿ. ಹೀಗೆ 10 ಜನರ ಮೇಲೆ ನಂಬಿಕೆ ಇಡುವಾಗ ಯಾರು ಒಬ್ಬರೂ ಕೂಡ ಆ ಕಾರ್ಯವನ್ನು ಮಾಡೋದಿಲ್ಲ. ಆದರೆ ನೀವು ಒಬ್ಬರ ಮೇಲೆ ಭರವಸೆ ಇಟ್ಟು ನೋಡ್ರಿ, ಅದೇ ಯೇಸು ಸ್ವಾಮಿ ಆಗಿದ್ದಾರೆ. ಆ ಒಬ್ಬನ ಮೇಲೆ ನೀವು ಭರವಸೆ ಇಟ್ಟರೆ ನಿಮ್ಮ ಜೀವಿತದಲ್ಲಿ ನೀವೇ ಇನ್ನೊಬ್ಬರಿಗೆ ಹೇಳ್ತೀರಾ, ನೀವೇ ಸಾಕ್ಷಿಯಾಗಿ ನಿಂತುಕೊಳ್ಳಿಕ್ಕೆ ಕರ್ತನು ನಿಮ್ಮನ್ನು ಸಹಾಯ ಮಾಡುವ ಆತನಾಗಿದ್ದಾನೆ. ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ನಂಬಿಕೆ ಇಡಿರಿ, ದೇವರು ನಿಮ್ಮ ಜೀವಿತದಲ್ಲಿ ಆ ಮಹಿಮೆಯನ್ನು ಕಾಣಲಿಕ್ಕೆ ಸಹಾಯ ಮಾಡುವ ಆತನಾಗಿದ್ದಾನೆ. ಪ್ರಾರ್ಥಿಸೋಣವಾ? ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಈ ಒಂದು ಸಮಯದಲ್ಲಿ ಕೊಟ್ಟಂಥ ವಾಕ್ಯಗಳ ಮೂಲಕವಾಗಿ ಅನೇಕರನ್ನ ಬಲಪಡಿಸು. ಯಾರೆಲ್ಲ ಈ ಸಮಯದಲ್ಲಿ ನಂಬ್ತಾ ಇದ್ದಾರೋ ಅವರಿಗೆ ಸೌಖ್ಯ ಕೊಡು, ಅವರಿಗೆ ಬಿಡುಗಡೆ ಕೊಡು, ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗಲಿ ರಾಜ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ನೀನು ತಾನೇ ಅವರ ಜೀವಿತವನ್ನು ಮಾರ್ಪಡಿಸಿ ಅವರ ಜೀವಿತವನ್ನು ಸ್ಥಿರಪಡಿಸಬೇಕಾಗಿ, ನಿನ್ನ ಮಹಿಮೆಯನ್ನು ಕಂಡು ಅನೇಕರಿಗೆ ಸಾರುವಂಥ ಮಕ್ಕಳಾಗಿ ಅವ್ರನ್ನ ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್ ಆಮೇನ್. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.